ಒಬ್ಬ ವ್ಯಕ್ತಿಗೆ ಯಶಸ್ಸು ಸಿಗೋದು ಎಲ್ಲೋ ಒಂದು ಕಡೆ ಸ್ವಲ್ಪ ಈಸಿ ಅಂತ ಅನಿಸ್ಬೋದು. ಮೀನ್ಸ್ ಕಷ್ಟ ಇರುತ್ತೆ, ಅದು ಸಿಕ್ಕ ಮೇಲೆ ಅದನ್ನ ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಓ ಅದು ತುಂಬ ಕಷ್ಟದ ಕೆಲಸ. ತುಂಬಾ ಬಟ್ ನಿಮ್ಮ ಕಷ್ಟ. ಜೀವನದಲ್ಲಿ ಆ ಜವಾಬ್ದಾರಿ ಯಾವ ರೀತಿ ವರ್ಕ್ ಆಯಿತು ಅದು? ತುಂಬಾ ಕಷ್ಟನೇ ಆಕ್ಚುಲಿ. ನಾನು ಫಸ್ಟ್ ಸಿನಿಮಾ ಮಾಡಿದ್ಮೇಲೆ ಹೇಳಿದ್ನಲ್ಲ, ನಾನು ಅದ್ರ ಬಗ್ಗೆ ಜಾಸ್ತಿ ಏನು ನನ್ಗೆ ಬಂದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅನ್ನೋ ತರದಲ್ಲೇನೆ ಇತ್ತು ನನ್ಗೆ. ಅದಾದ್ಮೇಲೆ ನನ್ಗೇನು ಹೇಳ್ಕೊಳ್ಳೋ ಅಂಥದ್ದು ಆಫರ್ಸು ಬರ್ಲಿಲ್ಲ, ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ನಂದು ಎಜುಕೇಶನ್ ಇತ್ತು, ನಾನು ಕಂಟಿನ್ಯೂ ಮಾಡಿದೆ. ಮತ್ತೆ ತಿರ್ಗಾ ಯಾವತ್ತೂ ಯಾವ್ದು ಸಿನಿಮಾಗ್ ನೆಕ್ಸ್ಟ್ ಸಿನಿಮಾಗ್ ಒಂದು ಆಫರ್ ಬಂತು, ಸುಗ್ರೀವ ಸಿನಿಮಾಗೆ ಬಂತು. ಅಲ್ಲಿ ಹೋಗಿ ನೋಡಿದ್ರೆ ಇಟ್ ಈಸ್ ಅ ಪುಟಾಣಿ ಕ್ಯಾರೆಕ್ಟರ್ ಕೊಟ್ರು ನನ್ಗೆ ಮಾತಾಡಕ್ ಕರ್ದಿದ್ದು ಹೈ ಫೈ ಆಗಿ, ಓ ಮೈ ಗಾಡ್ ಆ ತರ ಈ ತರ ಅಂತ. ಅಲ್ಲಿ ಹೋದ್ಮೇಲೆ ಅದ್ ನೋಡಿದ್ರೆ ಪುಟಾಣಿ ಕ್ಯಾರೆಕ್ಟರ್, ತಿರ್ಗಾ ಡಿಸಪಾಯಿಂಟ್. ಓಕೆ, ಇದ್ಯಾವ್ದೋ ಸಿನಿಮಾ ಮಾಡಿದ್ದಾರೆ, ಈ ಸಿನಿಮಾದವ್ರೆ ಹೀಗೆ ಅಂತ. ಅದಾದ್ಮೇಲೆ ಇನ್ನೊಂದ್ ಸಿನಿಮಾ ಬಂತು, ನಾನು ಮತ್ತೆ ತಿಲಕ್ ಜೊತೆನಲ್ಲಿ ಒಂದ್ ಸಿನಿಮಾ ಮಾಡಿದ್ವಿ. ಅದಕ್ಕೆ ಸಿನಿಮಾ ಕ್ರ್ಯಾಕ್ ಅಂತ ಹೆಸರು ಬೇರೆ ಇಟ್ಟಿದ್ರು. ಸೊ ಆ ಸಿನಿಮಾ ಮಾಡಿ ಶೂಟಿಂಗ್ ಮುಗಿತಾ ಬಂತು ಅನ್ನೋಷ್ಟೊತ್ತಿಗೆ ಸಿನಿಮಾ ನಿಂತೋಯ್ತು. ಸೊ ಇದೇ ತರದ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ನಾನು ಅನ್ಕೊಂಡೆ, ಫೈನ್ ನನ್ಗಿದಾಗಲ್ಲ, ಬೇಡ ಬಿಟ್ಬಿಡೋಣ ಅಂತ. ನನ್ನ ಪಾಡಿಗೆ ನಾನು ಒಂದು 3-4 ವರ್ಷ ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ಕೊಂಡಿದ್ದೆ ಆಕ್ಚುಲಿ. ಸೈಕೋ 2008 ರಿಲೀಸ್ ಆಗಿದ್ದು, 2012 ತನಕ ನಾನು ಇರ್ಲೇ ಇಲ್ಲ. ಸೊ 2012 ಆದ್ಮೇಲೆ ಮತ್ತೆ ತಿರ್ಗಾ ಸಿಲ್ಕ್ ಸಖತ್ ಹಾಟ್ ಮಗ ಅಂತ ನನ್ನ ಫ್ರೆಂಡ್ ಸಿನಿಮಾ ಮಾಡಿದ್ರು, ಅಕ್ಷಯ್. ಸೊ ಅದಕ್ಕೆ ಬಂದೆ. ಅಲ್ಲೂ ಕೂಡ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನನಗೆ. ಅಲ್ಲೂ ಅಷ್ಟೇನೆ, ನಂಗೆ ಹೇಳಿ ಓ ಮೈ ಗಾಡ್ ನಿಂದ ಆ ತರ ಕ್ಯಾರೆಕ್ಟರ್ ಈ ತರ ಕ್ಯಾರೆಕ್ಟರ್. ಅಲ್ಲಿ ಹೋದ್ಮೇಲೆ ಅದು ಡಿಸಾಸ್ಟರ್ ಆಕ್ಚುಲಿ, ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನನ್ಗೆ ಆ ಸಿನಿಮಾದಲ್ಲಿ. ಇಂಡಸ್ಟ್ರಿ ಇಡ್ಲಿ ವಡ ತಿಂದ್ರೆ ಬಿಡಕ್ಕಾಗಲ್ಲ. ಡೈಲಾಗ್ ಹೇಳ್ಬಾರ್ದೆ, ನಾನು ಸುಮ್ಮನೆ ಅದೇ ಇಡ್ಲಿ ವಡ ತಿಂದ್ವಿ ಆಯ್ತು. ಆಕ್ಚುಲಿ ಇಂಡಸ್ಟ್ರಿ ಫಿಕ್ಸ್ ನಂಗೆ, ವಾಪಸ್ ನಮ್ಗೆ ಏನೇ ಮಾಡಿದ್ರು ಕೂಡ ಬಿಟ್ಟು ಹೋಗಕ್ಕಾಗಲ್ಲ. ಬಟ್ ಎಲ್ಲ ಅನ್ಸುತ್ತಲ್ಲ ಮ್ಯಾಮ್, ಈಗ ನಾವು ಒಬ್ಬನೇ ಕೂತ್ಕೊಂಡಾಗ ಯೋಚನೆ ಆಗುತ್ತೆ. ಅಂದರೆ ದೊಡ್ಡದಂಗೆ ಹಿಟ್ ಅಂತ ಸಿಗುತ್ತೆ, ಜನ ನಮ್ಮನ್ನು ಗುರ್ತಿಸ್ತಾರೆ, ಎಲ್ಲೋದ್ರೂ ಮಾತಾಡಿಸ್ತಾರೆ. ಸಡನ್ಲಿ ಏನಿಲ್ಲ ನನಗೆ ಅಂತಂದಾಗ ಎಲ್ಲೋ ಒಬ್ಬ ಮನುಷ್ಯನಿಗೆ ಆ ನೋವು ಅಂತ ಇದ್ದೇ ಇರುತ್ತೆ, ಆ ಡಿಪ್ರೆಷನ್. ಸೊ ಮೀನ್ಸ್ ಯಾಕಂತಂದರೆ ಏನೋ ನಾನು ಆಗಬೇಕು ಅಂದರೆ ಫಸ್ಟ್ ಆಸೆ ಇಲ್ಲದೇ ಬಂದುಬಿಡ್ತೀವಿ. ಬಟ್ ಅದಾದಮೇಲೆ ಒಂದು ಸಕ್ಸಸ್ ಕಂಡುಬಿಡ್ತೀವಿ, ಅದಾದಮೇಲೆ ನಾವು ಮತ್ತೆ ಜೀವನ ಮಾಡಬೇಕು. ಬಟ್ ಮುಂದೆ ಏನೂ ಇಲ್ಲ ನಮಗೆ ಅಂದಾಗ ಆ ತೊಳಲಾಟ ಇರುತ್ತಲ್ಲ, ಮೀನ್ಸ್ ಆ ಸ್ಟ್ರಗಲ್ ಅಂತ ಇರುತ್ತಲ್ಲ. ಸೊ ಹೆಂಗೆ ಫೇಸ್ ಮಾಡಿದ್ರಿ ಅಂತ ಅದನ್ನು? ಆ್ಯಕ್ಚುಲಿ ನಾನು ಮೊದಲಿಂದ ಸ್ವಲ್ಪ ಈಸಿ ಗೋಯಿಂಗ್. ಅಂದರೆ ನಾನು ತುಂಬ ಯಾವುದನ್ನು ತುಂಬಾ ಏನು ಅಂಟ್ಕೊಳಕ್ ಹೋಗಲ್ಲ. ನಾನು ಬಿಟ್ಬಿಡ್ತೀನಿ ನನಗಾಗಲ್ಲ ಅಂದರೆ. ಆದ್ರೂ ನೋವಂತೂ ಆಗುತ್ತೆ, ಆಗದೆ ಇರೋಂಗಿಲ್ಲ. ಆ ನೋವು ಅಂದರೆ ಇವಾಗ್ಲೂ ಇದೆ, ಅದು ಅವಾಗ ಮಾತ್ರ ಇತ್ತು ಅನ್ನೋಂಗಿಲ್ಲ. ಇವತ್ತು ಒಂದು 20-25 ಮೂವೀಸ್ ಆದ್ಮೇಲೂ ಕೂಡ ನನಗೆ ಓಕೆ ಫೈನ್, ನನಗೇನು ಬೇಕಾಗಿತ್ತು ಅದು ಸಿಗಲಿಲ್ಲ ಅನ್ನೋ ಅಂಥದ್ದು ಒಂದ್ಸಲ ಅನ್ಸುತ್ತೆ. ಐ ಡಿಸರ್ವ್ ಮಚ್ ಬೆಟರ್ ಅಂತ ಅನ್ಸುತ್ತೆ, ಇಲ್ಲ ಅಂತ ಅನ್ಸಲ್ಲ. ಬಟ್ ನಾನು ಅದ್ರ ಬಗ್ಗೆ ಕೊರ್ಗ ಅಂಥದ್ದಾಗಲಿ, ಅದನ್ನು ನೋವು ಮಾಡಿಕೊಂಡು ಅದ್ರ ಹಿಂದೆನೇ ತೊಳಲಾಡೋ ಅಂಥದ್ದು ಆ ಥರದ್ದೇನು ಯಾವತ್ತೂ ಇರಲಿಲ್ಲ ನನಗೆ. ಸೊ ನನಗೆ ಹೇಗೆ ಅಂತಂದರೆ, ನಾನೇನು ಡಿಸರ್ವ್ ಮಾಡ್ತೀನಿ, ನಾನು ಆ್ಯಕ್ಚುಲಿ ಸ್ವಲ್ಪ ಸ್ಪಿರಿಚುಯಾಲಿಟಿ ಕಡೆ ಒಲವಿರೋ ಅಂಥವಳು, ಸ್ವಲ್ಪ ಅಲ್ಲ ತುಂಬ ಇರೋ ಅಂಥವಳು. ಸೊ ನಾನೇನು ಮಾಡಿದೆ ಅಂತಂದರೆ, ಏನೇ ತೇನ ವಿನಃ ತೃಣಮಪಿ ನಾಚಲತಿ, ಅವನಿಷ್ಟ ಇಲ್ಲದೆ ಏನೂ ನಡೆಯಲ್ಲ. ಸೊ ನಾನು ಎಲ್ಲದನ್ನು ಅವ್ನು ಭಗವಂತನ ಮೇಲೆ ಬಿಟ್ಬಿಡ್ತೀನಿ, ನಂದು ಇಷ್ಟವಾಗಿರೋ ಅಂತ ಕೃಷ್ಣನ ಮೇಲೆ ಬಿಟ್ಬಿಡ್ತೀನಿ ನಾನು. ಸೊ ಮುಂದೆ ಹೋಗ್ತಾ ಇರ್ತೀನಿ. ಆ ಟೈಮಲ್ಲಿ ಏನು, ಈಗ ಒಂದು ಬಿಗ್ ಬಾಸ್ಗೆ ಹೋದಾಗ್ಲೂ ಅಷ್ಟೇ, ಅವಾಗ ತುಂಬ ಡಿಸಪಾಯಿಂಟ್ಮೆಂಟ್ ನನಗೆ. ನಾನು ಆ್ಯಕ್ಚುಲಿ ಒಂದು ವಾರದಲ್ಲೇ ನನಗೆ ಬಿಗ್ ಬಾಸ್ ಅಂದರೆ ಏನಂತ ಗೊತ್ತಿಲ್ಲ, ಏನು ಮಾಡ್ಬೇಕಂತ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನನಗೆ ಅದು ನೋಡೂ ಇರಲಿಲ್ಲ ನಾನು. ಅಲ್ಲಿ ಬಂದವರೆಲ್ಲ ವೆಲ್ ಪ್ರಿಪೇರ್ಡ್ ಆಗಿ ಬಂದಿದ್ರು, ಅವರಿಗೆಲ್ಲ ಒಬ್ರಿಗೊಬ್ರಿಗೆ ಕನೆಕ್ಟ್ ಆಗಿ ಎಲ್ಲ ಒಟ್ಟಿಗೆ ಶಾಪಿಂಗ್ ಎಲ್ಲ ಹೋಗಿ. ರೂಲ್ಸ್ ಇರುತ್ತೆ ನಿಜ ಹೇಳ್ಬೇಕಂದ್ರೆ, ಯಾರು ಹೇಳಬಾರ್ದು ಅಂತ. ನಾನು ಯಾರಿಗೂ ಏನೂ ಹೇಳ್ಕೊಂಡಿರಲಿಲ್ಲ. ಬಟ್ ಅವರೆಲ್ಲ ಮಾತಾಡ್ಕೊಂಡು ಎಲ್ಲ ಶಾಪಿಂಗ್ ಎಲ್ಲ ಒಟ್ಟಿಗೆ ಹೋಗಿ ಎಲ್ಲ ಮಾಡ್ಕೊಂಡು ಬಂದಿದ್ರು ಅಂತ ಅದು ಆಮೇಲೆ ಗೊತ್ತಾಯ್ತು ನನಗೆ. ಸೊ ಹಾಗಿರುವಾಗ ನಂಗೆ ಒಂದೇ ವಾರದಲ್ಲಿ ನಾನು ಒಂಥರ ಔಟ್ಸೈಡರ್ ಥರ ನಾನು ಇರೋಷ್ಟು ದಿನಾನು ನನಗಲ್ಲಿ ಫಸ್ಟ್ ಸ್ಟಾರ್ಟಿಂಗ್ 1-2 ದಿನ ಹಂಗಿದ್ರು, ಲಾಸ್ಟಲ್ಲಿ ಕೊನೆಗೆ 1 ವಾರದಲ್ಲಿ ಎಲ್ಲರೂ ತುಂಬ ಕ್ಲೋಸ್ ಆಗಿದ್ರು ನನಗೆ. ಬಟ್ ನಾಮಿನೇಟ್ ಮಾಡಿ ಒಂದೇ ವಾರದಲ್ಲಿ ನಾನು ಆಚೆ ಬರೋಂಗಾಯ್ತು. ಆಮೇಲೆ ಕೂಡ ನಂಗೆ ವಾಪಸ್ ಏನು ಒಳಗಡೆ ಹೋಗೋಂಥದ್ದೇನು ಆಪ್ಷನ್ನು ಬರಲಿಲ್ಲ, ಆಫರು ಬರಲಿಲ್ಲ. ಸೊ ಅವಾಗ ತುಂಬ ಡಿಸಪಾಯಿಂಟ್ಮೆಂಟ್ ಇತ್ತು ನನಗೆ, ಇದೇನಿದು ಹಿಂಗಾಗೋಯ್ತಲ್ಲ ಅಂತ. ಬಟ್ ಇವಾಗ ಅದನ್ನ ನೋಡಿದಾಗ ನಾನು ಯಾವಾಗಲೂ ಒಂದು ಅನ್ಕೋತೀನಿ, ಏನಾಗುತ್ತೆ ಅದೆಲ್ಲ ಒಳ್ಳೇದಕ್ಕೆ ಆಗುತ್ತೆ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್ ಅಂತ. ಅದು ನಂದು ಟ್ಯಾಗ್ ಲೈನ್. ಅದು ನಿನ್ಗೇನು ಇಷ್ಟ ಹೇಳೋದು, ನಿನ್ಗೇನಾದ್ರೂ ಯಾರಿಗಾದ್ರೂ ಏನಾದರೂ ಹೇಳಬೇಕು ಅಂತ, ಅಡ್ವೈಸ್ ಕೊಡಬೇಕು ಅಂತ ಇದೆಯಾ ನೀನು ಅಂತ ಕೇಳಿದ್ರೆ ನಾನು ಹೇಳೋದು ಅದನ್ನೇ, ಏನಾಗುತ್ತೆ ಎಲ್ಲ ಒಳ್ಳೇದಕ್ಕೆ ಆಗುತ್ತೆ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್ ಅಂತ. ಸೊ ಅದು ಕೂಡ ಅಷ್ಟೇನೆ, ಬಿಗ್ ಬಾಸ್ ಅಲ್ಲಿ ಒಂದೇ ವಾರ ಬಂದಿದ್ದಕ್ಕೋ ಅಥವಾ ಯಾವ ಕಾರಣಕ್ಕೋ ನನಗೆ ಗೊತ್ತಿಲ್ಲ. ಅಲ್ಲಿಂದ ಬಂದ್ಮೇಲೆ ನನ್ಗೆ ಆಫರ್ಸ್ ಸುರಿಮಳೆನೇ ಇತ್ತು ಆಕ್ಚುಲಿ. ಅದಾದ್ಮೇಲೆ ನಾನು ಸಾಲಾಗಿ ಮೂವೀಸ್ ಮಾಡಿದ್ದೀನಿ. ಸೊ
ಡಿಸಪಾಯಿಂಟ್ಮೆಂಟ್ ಆ ಕ್ಷಣಕ್ಕೆ ನನ್ಗಾದ್ರೂ ಯಾವುದೇ ವಿಷಯ ಇರ್ಬೋದು, ಯಾವುದೇ ವಿಷಯ ಇರ್ಬೋದು, ನಾನೇನೋ ಅನ್ಕೊಂಡಿರ್ತೀನಿ, ನಾನು ಅನ್ಕೊಂಡಂಗೆ ಆಗಲಿಲ್ಲ ಅಂತ ಅಂದ್ರೂ ಕೂಡ ನೆಕ್ಸ್ಟು ಅದರಿಂದ ಒಳ್ಳೇದಾಗಿರತ್ತೆ. ಇವತ್ತಿಗೆ ಈ ಕ್ಷಣದಲ್ಲಿ ನನಗೇನು ನೋವಿದೆ ಅದು ನಾಳೆದು ಒಳ್ಳೇದಕ್ಕೇನೆ ಆಗಿರತ್ತೆ, ಅದರಿಂದ ಏನೋ ಒಳ್ಳೇದೇ ಆಗಿರತ್ತೆ, ಇದಕ್ಕಿಂತ ಬೆಟರ್ ಏನೋ ಆಗತ್ತೆ ಅನ್ನೋಂಥದ್ದು ನನ್ನ Opinion. ಒಪಿನಿಯನ್.